IPL ಇತಿಹಾಸದಲ್ಲೇ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದವರು ಯಾರು? ವಿಶೇಷತೆ ಅಂದರೆ ಈ ಲಿಸ್ಟ್ನಲ್ಲಿ ಕೂಡ ಸಂಜು ಸ್ಯಾಮ್ಸನ್ ಅವರು ಇದ್ದಾರೆ ಸ್ನೇಹಿತರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ಇನ್ನೂ ಕೆಲವೇ ದಿನಗಳಲ್ಲಿ ಅಂದರೆ ಇದೇ ಶನಿವಾರದಂದು IPL ಹಬ್ಬ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಮ್ಯಾಚ್ ಇದೆ ಸ್ನೇಹಿತರೆ. ಅದು ನಮ್ಮ RCB ಮತ್ತು KKR ನಡುವಿನ ಮ್ಯಾಚ್ ನಡೀತಾ ಇದೆ. ಭರ್ಜರಿಯಾಗಿ ಎಲ್ಲರೂ ನೋಡಿ ಅಂತ ಹೇಳ್ಕೊಂಡು ಇದೀಗ ಹೇಳೋಣ. ಇನ್ನು ಅದಲ್ಲದೆ ಈಗ ಆನ್ಲೈನ್ ಟಿಕೆಟನ್ನು ಹೇಗೆ ಬುಕ್ ಮಾಡಬೇಕಂತ ಹೇಳ್ಕೊಂಡು ಈಗಾಗಲೇ ತಾನೇ ಒಂದು ವಿಡಿಯೋದನ್ನು ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಅದನ್ನು ಹೋಗಿ ನೋಡಿ. ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು IPL ಇತಿಹಾಸದಲ್ಲಿ ಹೆಚ್ಚು ಸಿಕ್ಸರ್ ಸಿಡಿಸಿದವರಲ್ಲಿ ಟಾಪ್ 10 ಲಿಸ್ಟನ್ನು ನಾವು ಈಗ ನೋಡೋದಾದರೆ ಸ್ನೇಹಿತರೆ, ಟಾಪ್ 10ನಲ್ಲಿ ಬರ್ತಾರೆ ನಮ್ಮ ಸುರೇಶ್ ರೈನಾ ಅವರು ಸ್ನೇಹಿತರೆ. ಇವರು 205 ಮ್ಯಾಚ್ಗಳನ್ನು ಆಡಿ 203 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಆದರೂ ಕೂಡ ಇವರು ಟಾಪ್ 10ನಲ್ಲೇ ಇದ್ದಾರೆ ನೋಡಿ. ಇವರು ರಿಟೈರ್ಡ್ ಅಂದರೆ IPL ಆಡದೆ ಬಿಟ್ಟಿದ್ದು 2021ರಿಂದ ಆಡೇ ಇಲ್ಲ ಸ್ನೇಹಿತರೆ ಇವರು. ಆದರೂ ಕೂಡ ಟಾಪ್ 10ನಲ್ಲಿ ಇವರು ಇದ್ದಾರೆ. ಇದು ಆದ ನಂತರ 9ನೇ ಸ್ಥಾನದಲ್ಲಿ ಬರುವವರು ನಮ್ಮ ಸಂಜು ಸ್ಯಾಮ್ಸನ್ ಅವರು. ಇವರು 168 ಪಂದ್ಯಗಳಲ್ಲಿ 206 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇನ್ನು ಇದು ಆದ ನಂತರ ರಸಲ್ ಅವರು ಬರ್ತಾರೆ ಸ್ನೇಹಿತರೆ. ನಮ್ಮ ರಸಲ್ ಅವರು ಇವರು 127 ಪಂದ್ಯಗಳಲ್ಲಿ 209 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇನ್ನು ಅದು ಆದ ನಂತರ ಪೊಲಾರ್ಡ್ ಅವರು ಬರ್ತಾರೆ ಸ್ನೇಹಿತರೆ. ಇವರು 189 ಪಂದ್ಯಗಳಿಂದ 223 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇವರು ಕೂಡ 2022ರಲ್ಲಿ ಲಾಸ್ಟ್ ಆಡಿದ್ದು ಸ್ನೇಹಿತರೆ. ಇವರು ಇನ್ನೂ 7ನೇ ಸ್ಥಾನದಲ್ಲಿ ಇದ್ದಾರೆ ನೋಡಿ, ಯಾವ ರೀತಿ ಇರ್ಬೋದು ಅಂತ ಹೇಳ್ಕೊಂಡು. ಇನ್ನು 6ನೇ ಸ್ಥಾನದಲ್ಲಿ ಬರ್ತಾ ಇರೋರು ನಮ್ಮ ಡೇವಿಡ್ ವಾರ್ನರ್ ಅವರು ಸ್ನೇಹಿತರೆ. ಇವರು 184 ಪಂದ್ಯಗಳಲ್ಲಿ 236 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇವರು 5ನೇ ಸ್ಥಾನದಲ್ಲಿ. ಇನ್ನು ABD ವಿಲಿಯರ್ಸ್ ಅವರು ಬರ್ತಾರೆ ಸ್ನೇಹಿತರೆ. ನಮ್ಮ ಮಿಸ್ಟರ್ 360 ಅಂತಾನೆ ಹೆಸರುವಾಸಿಯಾದಂತಹ ABD ವಿಲಿಯರ್ಸ್ ಅವರು 5ನೇ ಸ್ಥಾನದಲ್ಲಿ ಬರ್ತಾರೆ. ಇವರು ಕೂಡ 184 ಪಂದ್ಯಗಳಲ್ಲಿ 251 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇನ್ನು ಅದಲ್ಲದೆ ಇವರು ಕೂಡ ಲಾಸ್ಟ್ ಆಗಿ ಪಂದ್ಯವನ್ನು ಆಡಿದ್ದು 2021ರಲ್ಲಿ. ಇಲ್ಲಿಯವರೆಗೂ ಕೂಡ ಇವ್ರನ್ನ ಸಮೀಪ ಯಾರೂ ಬರೋಕ್ಕಾಗಿಲ್ಲ ಸ್ನೇಹಿತರೆ ನೋಡಿ, 2021 ಲಾಸ್ಟ್. ಇನ್ನು 4ನೇ ಸ್ಥಾನದಲ್ಲಿ ಬರ್ತಾ ಇರೋರು ಕೂಲ್ ಕ್ಯಾಪ್ಟನ್ ಆದಂಥ MSD ಅವರು ಬರ್ತಾರೆ ಸ್ನೇಹಿತರೆ. ಇವರು 264 252 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇನ್ನು 3ನೇದಾಗಿ ಬರ್ತಾ ಇರೋರು ಸ್ನೇಹಿತರೆ, ಇವರು ಅತಿ ಹೆಚ್ಚು ಸಿಕ್ಸರ್ಗಳನ್ನು ಹೊಡೆಯೋದಿಲ್ಲ ಅಂತ ಹೇಳ್ತಾರೆ, ಆದರೂ ಕೂಡ 3ನೇ ನಂಬರಲ್ಲಿದ್ದಾರೆ. ಯಾರಪ್ಪ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಸ್ನೇಹಿತರೆ. ಇವರು 252 ಪಂದ್ಯಗಳಲ್ಲಿ 272 ಸಿಕ್ಸರ್ಗಳನ್ನು ಸಿಡಿಸಿ 3ನೇ ಟಾಪ್ 3 ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ. ಇವರು ನೋಡಿ, ಇವರು ಬರೀ 4 ಅಂತ ಏನು ಹೇಳ್ತಿರೋದಲ್ಲ ನಾವು, ಆದರೆ ಸಿಕ್ಸರಲ್ಲಿ ಕೂಡ 3ನೇ ಸ್ಥಾನದಲ್ಲಿದ್ದಾರೆ ನೋಡಿ, ಯಾವ ರೀತಿ ಇರ್ಬೋದು ಅಂತ ಹೇಳ್ಕೊಂಡು. ಇನ್ನು ನಮ್ಮ ರೋಹಿತ್ ಶರ್ಮಾ ಅವರು ನೋಡೋದಾದರೆ 2ನೇ ಸ್ಥಾನದಲ್ಲಿರೋರು ರೋಹಿತ್ ಶರ್ಮಾ ಅವರು ಸ್ನೇಹಿತರೆ. ಇವರು 257 ಪಂದ್ಯಗಳಲ್ಲಿ 280 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇನ್ನು 8 ಡಿಫ್ರೆನ್ಸ್ ಐತೆ ನೋಡಿ ಸ್ನೇಹಿತರೆ. ಇನ್ನು ವಿರಾಟ್ ಕೊಹ್ಲಿ ಅವರಿಗಾಗಿರ್ಬೋದು, ರೋಹಿತ್ ಶರ್ಮಾ ಅವರಿಗಾಗಲಿ ಇನ್ನು 8 ಸಿಕ್ಸರ್ಗಳನ್ನು ಸಿಡಿಸಿದರೆ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರ ರೆಕಾರ್ಡನ್ನು ಸರಿಗಣ್ತಾರೆ ಅಂತಲೇ ಹೇಳ್ಬೋದು ನೋಡಿ. ಇವರು ಅತಿ ಹೆಚ್ಚು ಸಿಕ್ಸರ್ ಹೊಡೆಯೋದಿಲ್ಲ ಅಂತ ಹೇಳ್ತಾರೆ, ಆದರೂ ಕೂಡ ಸಿಕ್ಸರ್ಸನ್ನು 3ರಲ್ಲಿ ಬಂದಿರೋ ಸ್ನೇಹಿತರೆ. ಇನ್ನು ಮೊದಲನೇ ಸ್ಥಾನದಲ್ಲಿರೋರು ಯಾರಪ್ಪ ಅಂದ್ರೆ ನಮ್ಮ ಹೊಡಿ ಆಟದ ಕ್ರಿಸ್ ಗೇಲ್ ಅವರು ಸ್ನೇಹಿತರೆ. ಇವರು ಟಾಪಲ್ಲಿ ಬರ್ತಾರೆ ಮೊದಲನೇದಾಗಿ. ಅದಲ್ಲದೆ ಇವರು 350 ಗಡಿ ದಾಟಿದಂತಹ ಮೊದಲನೇ ಆಟಗಾರ ಸ್ನೇಹಿತರು ಸಿಕ್ಸರ್ಗಳಲ್ಲಿ. ಅದು ಕೂಡ ಇವರೊಬ್ಬರೇ ಆಗಿದ್ದಾರೆ. ಇನ್ನೂ 300 ಯಾರೂ ದಾಟೇ ಇಲ್ಲ. ಇವರು 350 ದಾಟಿದ್ದಾರೆ ಸ್ನೇಹಿತರೆ. 380ಕ್ಕೆ ರೋಹಿತ್ ಶರ್ಮಾ ಅವರು ನಿಂತಾರೆ. 350ಕ್ಕೆ ಬಿಡಿ, ಸನಿಹಕ್ಕೆ ಬರೋದು ಯಾರೂ ಅಷ್ಟೊಂದು ಇದನ್ನೇ ಇಲ್ಲ. ಇವರು ಎಷ್ಟು ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಅಂತ ನೋಡೋದಾದ್ರೆ 142 ಪಂದ್ಯಗಳಲ್ಲಿ 357 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಸ್ನೇಹಿತರೆ. ಇವರು ಕೂಡ ಲಾಸ್ಟಾಗಿ ಪಂದ್ಯವನ್ನು ಆಡಿದ್ದು 2021ರಲ್ಲಿ. ಆದರೂ ಕೂಡ ಇದುವರೆಗೂ ಇವರನ್ನು ಯಾರೂ ಸರಿಗಟ್ಟಲು ಆಗೇ ಇಲ್ಲ, ಇನ್ನು ಮುಂದೇನೂ ಆಗೋದಿಲ್ಲ ಅಂತ ಹೇಳ್ಕೊಂಡು ನನ್ನ ಅನಿಸಿಕೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಈ ಸಿಕ್ಸರ್ಸ್ಗಳಲ್ಲಿ ಸ್ನೇಹಿತರೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋರು ಟಾಪಲ್ಲಿ ನಮ್ಮ RCB ಆಟಗಾರರು ಸ್ನೇಹಿತರೆ. ಮೊದಲನೇದಾಗಿ 1ನೇ ಸ್ಥಾನದಲ್ಲಿ ನಮ್ಮ ಕ್ರಿಸ್ ಗೇಲ್ ಅವರು, 3ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಅವರು, 5ನೇ ಸ್ಥಾನದಲ್ಲಿ ABD ವಿಲಿಯರ್ಸ್ ಅವರು ಸ್ನೇಹಿತರೆ. 3 ಜನ ನಮ್ಮ RCB ಆಟಗಾರರು ಇದ್ದಾರೆ. ಇನ್ನು ಬೇರೆದವರು ಬೇರೆ ಪ್ಲೇಯರ್ಸ್ಗಳಿದ್ದಾರೆ, ಬಟ್ 3 ಜನ ನಮ್ಮ RCB ಆಟಗಾರರು ಇದರಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.